ಮತ್ತೊಂದು ಮೂಢ ಹಗರಣ. ಇದರ ವಿರುದ್ಧ ದಳಪತಿಗಳು ಸರ್ಕಾರದ ವಿರುದ್ಧ ಸಮರಕ್ಕಿಳಿದಿದ್ದಾರೆ. ಶಾಸಕರ ಸಭೆಯನ್ನು ಕುಮಾರಸ್ವಾಮಿ ಅವರು ಕರೆದಿದ್ದಾರೆ. ಬಿಜೆಪಿ ಹೋರಾಟಕ್ಕೆ ಸಾಥ್ ನೀಡಲು ಪಾದಯಾತ್ರೆ ಇಲ್ಲಿಂದ ಆಗಸ್ಟ್ 3ನೇ ತಾರೀಕಿನಿಂದ ಪಾದಯಾತ್ರೆ ಮೈಸೂರಿನವರೆಗೂ ಕೂಡ 10ನೇ ತಾರೀಕು ಸಮಾವೇಶ, ಇಬ್ರು ಕೂಡ ಜೊತೆಯಾಗಿ ಮಾಡೋದು. ಇದೆಲ್ಲದರ ಕುರಿತಾಗಿ ದಳಪತಿಗಳು ತಮ್ಮ ಕಾಂಟ್ರಿಬ್ಯೂಷನ್ ಏನು ಈ ಹೋರಾಟಕ್ಕೆಲ್ಲ ಅನ್ನೋದ್ರ ಬಗ್ಗೆ ಇವತ್ತು ಶಾಸಕರ ಸಭೆಯನ್ನ ಕರೆದಿದ್ದಾರೆ ಕುಮಾರಸ್ವಾಮಿ. ಇಂದಿನ ಸಭೆಯಲ್ಲಿ ಹೋರಾಟದ ರೂಪುರೇಷೆ ಎಲ್ಲವೂ ಕೂಡ ತೀರ್ಮಾನ ಆಗುತ್ತೆ. ಕೆಲವೇ ಹೊತ್ತಿನಲ್ಲಿ ಖಾಸಗಿ ಹೋಟೆಲ್ನಲ್ಲಿ ಸಭೆಯನ್ನ ಮಾಡ್ತಾರೆ. ಮೈಸೂರಿನ ಖಾಸಗಿ ಹೋಟೆಲ್ನಲ್ಲಿ ನಡೆಯಲಿರುವ ಸಭೆ ಇದು. ಈ ಸಭೆ ಬಹಳ ಪ್ರಾಮುಖ್ಯತೆಯನ್ನು ಪಡೆಯುತ್ತೆ. ಯಾಕಂತ ಹೇಳಿದ್ರೆ ಈಗ ಮೂಡಾದಲ್ಲಿ ಆಗಿರುವಂತ ಅಕ್ರಮ ಇದನ್ನ ಖಂಡಿಸಿ ಅಥವಾ ಪ್ರತಿಭಟಿಸಿ ಬಿಜೆಪಿ ನಾಯಕರು ಬೆಂಗಳೂರಿನಿಂದ ಮೈಸೂರಿನವರೆಗೂ ಕೂಡ ಪಾದಯಾತ್ರೆ ಮಾಡಬೇಕು ಅಂತ ಹೇಳಿ ಹೊರಟಿದ್ದಾರೆ. ಆಗಸ್ಟ್ 3ನೇ ತಾರೀಕು ಪಾದಯಾತ್ರೆ ಇಲ್ಲಿಂದ ಹೊರಡುತ್ತೆ. ಆ ಮೂಲಕ ಆಗಸ್ಟ್ 10ನೇ ತಾರೀಕು ದೊಡ್ಡ ಸಮಾವೇಶವನ್ನ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಮುಜುಗರ ತರೋದಕ್ಕೆ ಅಥವಾ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ಬಿಜೆಪಿ ನಾಯಕರು ಹೊರಟಿದ್ದಾರೆ. ಈಗ ಬಿಜೆಪಿ ಜೊತೆಗೆ ಒಂದ್ ರೀತಿಯಲ್ಲಿ ಹೆಂಗ್ ನಾವು ಜೊತೆ ಹೋಗೋದು ಅನ್ನೋದನ್ನ ಇವತ್ತು ಸಭೆಯಲ್ಲಿ ತೀರ್ಮಾನ ಮಾಡ್ತಾರೆ. HDK ಈ ಜನ್ಮದಲ್ಲಿ ಮತ್ತೆ ಸಿಎಂ ಆಗಲ್ಲ. ನೋಡಿ, ಈ ವಿಚಾರ ಏನಿದೆಯಲ್ಲ, HDK ಈ ಜನ್ಮದಲ್ಲಿ ಸಿಎಂ ಆಗಲ್ಲ ಅನ್ನೋ ವಿಚಾರ ದೇವರು ಆದಷ್ಟು ಶೀಘ್ರ ಆಶೀರ್ವಾದವನ್ನ ಮಾಡ್ತಾರೆ. DK ಶಿವಕುಮಾರ್ ಅವರು ಹೇಳಿರೋದು ನೋಡಿ, ಹೇಳಿಕೆಯಿಂದಲೇ ನನಗೆ ಆಶೀರ್ವಾದ ಸಿಗಲಿದೆ. DK ಶಿವಕುಮಾರ್ ಹೇಳಿಕೆಗೆ ಕುಮಾರಸ್ವಾಮಿ ಕೌಂಟರ್ ಕೊಟ್ಟಿದ್ದಾರೆ. ನೋಡಿ, ಕುಮಾರಸ್ವಾಮಿ ಅವರು ನಿನ್ನೆ ಒಂದು ಮಾತು ಹೇಳಿದ್ರು, ಏನು ರಾಮನಗರವನ್ನ ಬೆಂಗಳೂರಿನ ಜೊತೆಯಲ್ಲಿ ವಿಲೀನ ಮಾಡೋದ್ರ ಕುರಿತಾಗಿ 28ಕ್ಕೆ ಈಗ ಏನಾದ್ರು ವಿಲೀನ ಮಾಡೋದಾದ್ರೆ 2028ಕ್ಕೆ ಮತ್ತೆ ನಾವೊಂದು ಬದಲು ಮಾಡ್ತೀವಿ ಅಂತ ಹೇಳಿದ್ರು. ಅದಕ್ಕೆ DK ಶಿವಕುಮಾರ್ ಅವರು ಹೇಳಿದ್ರು ಯಾವುದೇ ಕಾರಣಕ್ಕೂ HDK ಮತ್ತೆ ಸಿಎಂ ಆಗಲ್ಲ ಅಂತೇಳಿ. ಈಗ ಕುಮಾರಸ್ವಾಮಿ ಇದಕ್ಕೆ ಕೌಂಟರ್ ಕೊಟ್ಟಿದ್ದಾರೆ. ನಂಜುಂಡೇಶ್ವರನ ಸನ್ನಿಧಿಯಲ್ಲಿ DKಗೆ HDK ಡಿಚ್ಚಿ ಕೊಟ್ಟಿದ್ದಾರೆ. ಹಾಗಾದ್ರೆ ಏನ್ ಹೇಳಿದ್ದಾರೆ DK ಶಿವಕುಮಾರ್ ಅವರ ಆರೋಪಕ್ಕೆ HD ಕುಮಾರಸ್ವಾಮಿ? ಬನ್ನಿ ನೋಡೋಣ. ಈಶ್ವರ ಸ್ವಾಮಿಯ ದರ್ಶನ ಪಡೆದು ಆಶೀರ್ವಾದ ಪಡೆಯಲಿಕ್ಕೆ ಬಂದಿದ್ದೇನೆ. ಮೈಸೂರಿನಲ್ಲಿ ಎಲ್ಲ ವಿಷಯ ಮುಕ್ತವಾಗಿ ಮಾತಾಡ್ತೀನಿ. ಎಲ್ಲ ಮಾತಾಡೋದು ದೇವ್ರನ್ನ ಈ ಮಟ್ಟದಲ್ಲಿ ನಂಬ್ತೀರಾ? ಅವ್ರು ಹೇಳ್ತಾರೆ ಈ ಜನ್ಮದಲ್ಲಿ ಅವರು ಮುಖ್ಯಮಂತ್ರಿ ಆಗಲ್ಲ ಅಂತ ಹೇಳ್ತಾರೆ ಸರ್. ದೇವ್ರನ್ನ ಈ ಮಟ್ಟದಲ್ಲಿ ನಂಬ್ತೀರಿ? ಅವರು ಈ ಜನ್ಮದಲ್ಲಿ ನೀವು ಮುಖ್ಯಮಂತ್ರಿ ಅವರ ಆ ಪದಗಳ ಬಳಕೆ ಮಾಡಿದ್ರೆ ಆದಷ್ಟು ಬೇಗ ಆಗೋದನ್ನ ದೇವ್ರು ಕೊಡ್ತಾನೆ. ಅಂದ್ರೆ ಅವ್ರು ಆ ಥರ ಮಾತಾಡಿದ್ರೆ ನೀವು ಇನ್ನೂ ಬೇಗ ಆಗ್ತೀರಿ ಅಂತ ಅದ್ರಲ್ಲಿ ಏನು ಸಂಶಯ ಇಟ್ಕೋಬೇಡಿ. ಅವ್ರ ಅಪ್ಪನಾಣೆ ಅಂತ ಹೇಳಿದ್ರಲ್ಲ, ಆಗ್ಲಿಲ್ವಾ? ಇದು ಅದೇ ರೀತಿನೇ. ಅವ್ರ ಅನ್ನೋದೇ ನಿಮ್ಗೆ ಆಶೀರ್ವಾದ ಅನ್ಸುತ್ತೆ. ನಂಜುಂಡೇಶ್ವರ ಸ್ವಾಮಿಯ ದರ್ಶನ ಪಡೆದು ಆಶೀರ್ವಾದ ಪಡೆಯಲಿಕ್ಕೆ ಬಂದಿದ್ದೇನೆ. ಮೈಸೂರಿನಲ್ಲಿ ಎಲ್ಲ ವಿಷಯ ಮುಕ್ತವಾಗಿ ಮಾತಾಡ್ತೀನಿ. ಎಲ್ಲ ಮಾತಾಡೋದು ದೇವ್ರನ್ನ ಈ ಮಟ್ಟದಲ್ಲಿ ನಂಬ್ತೀರಾ? ಅವ್ರು ಹೇಳ್ತಾರೆ ಈ ಜನ್ಮದಲ್ಲಿ ಅವರು ಮುಖ್ಯಮಂತ್ರಿ ಆಗಲ್ಲ ಅಂತ ಹೇಳ್ತಾರೆ ಸರ್. ರಾಜಕೀಯ ಹಾಗೆ ಇತರೆ ಕ್ರೈಮ್ ಚಟುವಟಿಕೆ ಸುದ್ದಿ ಆಯಿತು. ಜನರ ಸಮಸ್ಯೆ ಬಗ್ಗೆ ಸುದ್ದಿ ಗಮನ ಹರಿಸೋಣ. ಅದರಲ್ಲೂ ಕರಾವಳಿ ಮಲೆನಾಡು ಭಾಗದಲ್ಲಿ ಆಗ್ತಾ ಇರುವ ಧಾರಾಕಾರ ಮಳೆ ಸೃಷ್ಟಿ ಮಾಡ್ತಾ ಇರುವ ಅವಾಂತರಗಳು ಒಂದೆರಡಲ್ಲ. ಈ ಮಳೆ ಬಂದಿದ್ದರ ಪರಿಣಾಮವಾಗಿ ನಗರ ಹಾಗೆ ಹಳ್ಳಿಗಾಡುಗಳಲ್ಲಿ ಜನವಸತಿ ಪ್ರದೇಶದ ಒಳಗೆಲ್ಲ ನೀರು ನುಗ್ಗಿಬಿಟ್ಟಿದೆ. ಇದೊಂದು ಶಾಲೆ ಸುದ್ದಿ ಇದು. ಶಾಲೆ ಒಳಗೆಲ್ಲ ನೀರು ನುಗ್ಗಿದೆ. ಮಕ್ಕಳು ಶಾಲೆಯ ದಾಖಲಾತಿಯನ್ನು ಕಾಪಾಡೋಕೆ ಪರದಾಡ್ತಾ ಇದ್ದಾರೆ. ಗೋಕಾಕ್ ತಾಲೂಕಿನ ಚಿಗಡೊಳ್ಳಿ ಗ್ರಾಮ ಘಟಪ್ರಭಾ ನದಿಯಲ್ಲಿ ಶಾಲೆಯ ದಾಖಲಾತಿಗಳೆಲ್ಲ ತೇಲ ಹೋಗ್ತಾ ಇತ್ತಂತೆ. ಜೀವ ಪಣಕ್ಕಿಟ್ಟು ವಿದ್ಯಾರ್ಥಿಗಳು ಆ ದಾಖಲಾತಿಯನ್ನು ಉಳಿಸ್ಕೊಳ್ಳಿಕ್ಕೆ ಹೋರಾಟ ಮಾಡಿದ್ದಾರೆ. ದೃಶ್ಯಗಳನ್ನು ಕೂಡ ನಿಮ್ಮ ಮುಂದೆ ಇಡ್ತೀವಿ. ಮಹಾರಾಷ್ಟ್ರ ಹಾಗೆ ಪಶ್ಚಿಮ ಘಟ್ಟದಲ್ಲಿ ಧಾರಾಕಾರ ಮಳೆಯಾಗ್ತಾ ಇರುವ ಪರಿಣಾಮ ಇದು. ಘಟಪ್ರಭಾ ನೆರೆಗೆ ನಡುಗಡ್ಡೆಯಂತಾಗಿದೆ ಈ ಚಿಗಡೊಳ್ಳಿ ಗ್ರಾಮ. ಚಿಗಡೊಳ್ಳಿ ಗ್ರಾಮದ ತುಂಬೆಲ್ಲ ನೀರು. ಶಾಲೆ ಒಳಗೂ ನೀರು ನುಗ್ಗಿಬಿಟ್ಟಿದೆ. ಶಾಲೆಯ ದಾಖಲಾತಿಗಳನ್ನು ಉಳಿಸ್ಕೊಳ್ಳಿಕ್ಕೆ ಮಕ್ಕಳು ಜೀವವನ್ನು ಪಣಕ್ಕಿಟ್ಟು ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಇದು ಒಂದು ಕತೆ ಆದರೆ ಮತ್ತೊಂದು ಕಡೆಯಲ್ಲಿ ಮೆಳವಂಕಿ ಅನ್ನೋ ಕಾಳಜಿ ಕೇಂದ್ರ ಅಂದರೆ ಎಲ್ಲಿ ಜನರು ಆಪತ್ತಿನಲ್ಲಿದ್ದಾರೆ ಅಲ್ಲಿಂದ ರಕ್ಷಣೆ ಮಾಡಿ ಅವ್ರಿಗೊಂದು ಪರ್ಯಾಯ ಸೂರನ್ನು ಕಲ್ಪಿಸಿರ್ತಾರೆ. ಅಲ್ಲಿ ಪುಟ್ಟ ಕಂದಮ್ಮಗಳ ಆಕ್ರಂದನ ಅಂತೆ. ಮನೆ ಸೂರು ಕಳೆದುಕೊಂಡವರು ಸಂತ್ರಸ್ತರಾಗಿದ್ದಾರೆ. ಮೆಳವಂಕಿಯ ಪ್ರಾಥಮಿಕ ಶಾಲೆಯಲ್ಲಿ ಅವರಿಗೆ ಆಶ್ರಯವನ್ನು ನೀಡಲಾಗಿದೆ. ಗೋಕಾಕ್ ತಾಲೂಕಿನ ಮೆಳವಂಕಿಯಲ್ಲಿ ಮಳೆಯ ಅವಾಂತರ ಯಾವ ರೀತಿ ಇದೆ ಅನ್ನೋದರ ದೃಶ್ಯವನ್ನು ಕೂಡ ನಿಮ್ಮ ಮುಂದೆ ಇಡ್ತೀವಿ. ಒಂದು ಕಡೆ ಮಕ್ಕಳು ಶಾಲೆಯ ಡಾಕ್ಯುಮೆಂಟ್ಸ್ ಉಳಿಸ್ಕೊಳ್ಳಿಕ್ಕೆ ಪರದಾಟ,
ಮತ್ತೊಂದು ಕಡೆಯಲ್ಲಿ ಮನೆ ಬಿಟ್ಟು ಬೇರೆ ಕಡೆಗೆ ಬಂದು ಆ ಕಾಳಜಿ ಕೇಂದ್ರದಲ್ಲಿರೋ ಮಕ್ಕಳು ಗೋಳಾಡ್ತಾ ಇರೋದು. ಎರಡೂ ದೃಶ್ಯವನ್ನು ಸದ್ಯದಲ್ಲೇ ನಿಮ್ಮ ಮುಂದಿಡ್ತೀವಿ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಿದೆ. ಹಾಗಾಗಿ ಘಟ್ಟಪ್ರಭಾ ನದಿ ಕೂಡ ಈಗ ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇರೋದ್ರಿಂದ ಗೋಕಾಕ್ ಮತ್ತು ಮೂಡಲಗಿ ತಾಲೂಕಿನ ಹಲವು ಗ್ರಾಮಗಳು ಸದ್ಯ ಪ್ರವಾಹದ ಭೀತಿಯನ್ನು ಎದುರಿಸ್ತಾ ಇದ್ದಾವೆ. ಸದ್ಯ ನಾನಿರುವಂಥ ಸ್ಥಳ ಗೋಕಾಕ್ ತಾಲೂಕಿನ ಚಿಗಡೋಳೆ ಅನ್ನೋ ಒಂದು ಗ್ರಾಮ. ಇಲ್ಲಿ ಏನು ಈ ದೃಶ್ಯದಲ್ಲಿ ಗಮನಿಸ್ಬೋದು, ಈ ಜನ ಏನು ಬರ್ತಿದ್ದಾರೆ, ಈ ಜನ ಪಕ್ಕದಲ್ಲಿ ಇರುವಂಥ ಗ್ರಾಮ ಇದೆ. ಹೀಗಾಗಿ ಇಲ್ಲಿ ನಡುವೆ ಒಂದು ಸೇತುವೆ ಕೂಡ ಇದೆ. ಅದನ್ನು ಮೇಲ್ದರ್ಜೆಗೆ ಏರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಹಲವಾರು ವರ್ಷಗಳಿಂದ ಕೂಡ ಏನು ಮನವಿ ಮಾಡಿಕೊಂಡು ಬಂದರೂ ಯಾರೂ ಕೂಡ ಅದನ್ನು ಏರಿಕೆ ಮಾಡಿಲ್ಲ. ಹಾಗಾಗಿ ಈ ರಭಸವಾಗಿ ಹರಿಯುವಂಥ ನೀರಿನಲ್ಲೇ ಕೂಡ ಈಗ ಜನ ಕೂಡ ಊರಿಂದ ಹೊರಗಡೆ ಬರ್ತಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ಬೋದು, ಘಟ್ಟಪ್ರಭಾ ನದಿ ಕೂಡ ಉಕ್ಕಿ ಹರಿತಾ ಇದೆ. ಅದೇ ನೀರಿನಲ್ಲಿ ಕೂಡ ಈ ಏನು ಯುವಕರು ಇರ್ಬೋದು, ವೃದ್ಧರು ಕೂಡ ಅಲ್ಲಿರುವಂಥ ಏನು ತಮ್ಮ ಸಾಮಗ್ರಿಗಳನ್ನು ತೆಗೆದುಕೊಂಡು ಬಂದಿದ್ದಾರೆ. ನಿನ್ನೆ ಆ ಊರಿಂದ ಸ್ಥಳಾಂತರ ಆಗಿದ್ದಾರೆ. ಇವತ್ತು ಕೂಡ ಕೆಲವೊಂದಿಷ್ಟು ಜನ ಬರ್ತಿದ್ದಾರೆ. ಈ ಬರುವಂಥ ಜನರನ್ನ ನೀರಿನಲ್ಲಿ ಏನು ಬರ್ತಿದ್ದಾರೆ ಅವರನ್ನು ಕೂಡ ನಾನು ಮಾತಾಡ್ತೀನಿ. ಎದಕ್ಕೆ ಹೋಗಿದ್ದೆ ಸರ್? ಏನು ಯಾರು ಅದಾರ ಇನ್ನ ಅಲ್ಲಿ? ಇನ್ನು ಎಷ್ಟು ಜನ ಅದಾರ? ಇನ್ನೊಂದು ಇಬ್ಬರು ಮೂರು ಮಂದಿ. ಸಿಕ್ಕಾಪಟ್ಟೆ ನೀರು ಬರತೈತಿ, ಹೆಂಗೆ ಬರ್ತಿರಲ್ಲ? ಬರತ್ರಿ ಹಿಂಗೆ ಮತ್ತೇನು ಮಾಡಿದ್ರಿ ಸರ್, ಬರ್ತಾನೆ ಜಮ್ದು ಆಗದ್ರಿ, ಅದ್ರ ಸಂಬಂಧ ಆಗಿ ಸಾಸ ಎಲ್ಲ ಮನೆಯೆಲ್ಲ ಅಲ್ಲೇ ಇದಾವ? ಹಾಂ ಅಲ್ಲೇ ಅದಾವ್ರಿ ಎಲ್ಲ. ಎಷ್ಟಿದಾವೆ? ಒಂದು 150 ಮನೆ, 150 ಪಣಿ 200 ತಕ ಹಾಕಾವ್ರಿ. ಸರ್ ಎಷ್ಟು ಜನ ಇದ್ದಾರೆ, ಎಷ್ಟು ಜಮೀನಿದೆ ನಿಮ್ಮದು, ಯಾಕೆ ಈ ರೀತಿ ಸಮಸ್ಯೆ ಅಂತ? ಸರ್ ಇದು ವರ್ಷ ಹಿಂಗೆ ಆಗಾಕತ್ತೈತೆ ರೀ, ಭಾಳ ಸಮಸ್ಯೆ ಆಗಾಕತ್ತೈತೆ ರೀ ನಮಗೆ. ಯಾಕಂದ್ರೆ ರೀ ಇದು ನಮಗೆ ಬ್ರಿಡ್ಜ್ ಆಗ್ಬೇಕೈತೆ ರೀ ಮೇನ್ ರೀ. ಬ್ರಿಡ್ಜ್ ಆತಂದ್ರೆ ನಮ್ಮ ಮನೆ ಮುಳುಗಡೆ ಆಗಂಗಿಲ್ಲ ರೀ ಸರ್. ನಮಗೆ ಹಾದಿ ಹೋಗ್ಲಿಕ್ಕೆ ಹಾದಿ ಕಟ್ಟಾಕೈತೆ ರೀ ನಮಗೆ. ನಮ್ಮ ಮನೆಗಳೆಲ್ಲ ಸುರಕ್ಷಿತ ಇರ್ತಾವ್ರಿ. ನೀರಾಗ ಬರತ್ತಾರ, ಯಾಕೆ ಜಿಲ್ಲಾಡೈತಿ ಏನು ಮಾಡಿಲ್ವಾ ಅಂತ? ಏನು ಮಾಡಿಲ್ಲ ರೀ ಸರ್. ಅದು ಈಗ ಮೊದಲು ನಮಗೆ ಮೇನ್ ಹಚ್ಕಮ್ಮ ಆದ್ರೂ ನೀರಾಗ ಹೋಗ್ತಾರ. ನೀರಾಗನ ರೀ ದನ ಕರ ಆತ್ರಿ, ಇದಾತ್ರಿ. ಒಂದೀಟ್ ರೋಡ್ ನಿನ್ನ ಬೆಳತನಕ ನಿದ್ದೆ ಮಾಡಿಲ್ಲ ರೀ ಸರ್. ನಾವು ಬರೀ ಇದನ್ನು ಕಾಯ್ಕೋತನ ಕೂತೇವ್ರಿ. ನೀರು ರೀ ಬೆಳತನಕ ರೀ ಅಂದ್ರೆ ರೋಡ್ ಹೈತಿ ಅಂದ್ರೆ ನಮಗೆ ಹೋಗಕ್ಕೆ ಹಾಯ್ದಿಲ್ಲ ರೀ. ಮತ್ತೊಂದು ಚಾನ್ಸೇ ಇಲ್ಲ ರೀ. ಎಲ್ಲರೂ ಬೆಳಗಿನ 5 ಗಂಟೆಗೆ ರೀ, ಬೆಳಗಿನ 5 ಗಂಟೆದಿಂದ ರೀ. ನಿಮ್ಮ ಬಾಲಚಂದ್ರ ಸಾವ್ಕಾರ ಈ ಗೋಕಾಕ್ ಸಾವ್ಕಾರ ಏನು ಹೆಲ್ಪ್ ಮಾಡೋದಲ್ಲ? ಹೆಲ್ಪ ಅವರು ಮಾಡಿದಾರೆ, ಅವ್ರಿಗೆ ಗಮನಕ್ಕೆ ತಂದ ಸೇತುವೆ ಕಟ್ಟ ಅಂತ ಇಲ್ರಿ, ಇನ್ನೂವರೆಗೆ ಯಾರು ಹೇಳಿಲ್ರಿ. ಇನ್ನು ಅವ್ರ ಗಮನಕ್ಕೆ ತಂದ ಇದನ್ನ ಮಾಡಿಸಿ ಕೊಡ್ಬೇಕ್ರಿ. ಇದಿಷ್ಟು ಏನು ಇಲ್ಲಿನ ಸ್ಥಳೀಯ ನಿವಾಸಿಗಳು ಹೇಳ್ತಿರುವಂಥದ್ದು. ಏನು ಸೇತುವೆ ಇದೆ, ಆ ಸೇತುವೆಯನ್ನು ಮೇಲ್ದರ್ಜೆಗೆ ಏರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಸ್ಥಳೀಯರು ಕೂಡ ಒತ್ತಾಯವನ್ನು ಮಾಡ್ತಿದ್ದಾರೆ. ಮೈಲಾರಿ ಪಡಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಎಲ್ಲೆಲ್ಲ ಮಳೆ ನೀರಿಂದ ಅವಾಂತರ ಸೃಷ್ಟಿಯಾಗಿದೆ ಅಲ್ಲೆಲ್ಲ ಪರ್ಯಾಯ ವ್ಯವಸ್ಥೆಯನ್ನು ಅಂದರೆ ಕಂಪ್ಯಾರಿಟಿವ್ಲಿ ಒಂದಷ್ಟು ಸುರಕ್ಷಿತ ಅನ್ನಿಸೋ ಸ್ಥಳಕ್ಕೆ ರವಾನೆ ಮಾಡಲಾಗ್ತಿದೆ. ಜನರನ್ನ ಕಾಳಜಿ ಕೇಂದ್ರ ತೆರೆಯಲಾಗಿದೆ. ನೀವು ದೃಶ್ಯದಲ್ಲಿ ಏನು ಗಮನಿಸ್ತಾ ಇದ್ದೀರಿ, ಕಣ್ಣೀರು ಹಾಕ್ತಿದ್ದಾರೆ ಹೆಣ್ಮಕ್ಳು. ಮನೆ ಮಠ ಬಿಟ್ಟು ಹೀಗೆ ಕಾಳಜಿ ಕೇಂದ್ರದಲ್ಲಿ ಬರೋ ಪರಿಸ್ಥಿತಿ ಆಯ್ತಲ್ಲ, ನಮಗೆ ಶಾಶ್ವತ ಪರಿಹಾರ ಅನ್ನೋದೇ ಇಲ್ಲವಾ ಅಂಥೇಳಿ ಕಣ್ಣೀರನ್ನು ಹಾಕ್ತಿದ್ದಾರೆ. ಪುಟ್ಟ ಮಕ್ಕಳಿದ್ದಾರೆ, ವಯೋವೃದ್ಧರಿದ್ದಾರೆ, ಸಾಕಿರೋ ದನ ಕುರಿ ಕೋಳಿ ಎಲ್ಲವನ್ನ ಕೂಡ ತಗೊಂಡು ಈ ಕಾಳಜಿ ಕೇಂದ್ರಗಳಿಗೆ